Hi, hello, ಎಲ್ರಿಗೂ ನಮಸ್ಕಾರ. Welcome to e-learning class by NAGARAJ KARIGAR, JTO Government ITI, Rippanpete. In the previous class, we have discussed about the different methods of armature winding, DC armature winding, methods of armature winding. In this class, we have discussed about method of balancing the armature. Method of balancing the armature. ಏನು ನಾವು ಎಲ್ಲ ಪ್ರೊಸೀಜರನ್ನು ಫಾಲೋ ಮಾಡಿ ಒಂದು ಆರ್ಮೇಚರನ್ನು ರಿವೈಂಡಿಂಗ್ ಮಾಡಿ ರೆಡಿ ಮಾಡಿ ಆದಮೇಲೆ ಸೊ ಅದನ್ನು ಬ್ಯಾಲೆನ್ಸಿಂಗನ್ನು ಟೆಸ್ಟ್ ಮಾಡಬೇಕಾಗತ್ತೆ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲನ್ನು ಕೊಡೋದಾದರೆ ನಾವು ವೆಹಿಕಲ್ಸ್ 4 ವೀಲರ್ಗಳಲ್ಲಿ ನಾವು ವೀಲ್ ಬ್ಯಾಲೆನ್ಸಿಂಗ್ ಅಂತ ಮಾಡೋದನ್ನು ನೀವು ನೋಡಿರ್ಬೋದು. ಗ್ಯಾರೇಜ್ಗಳಲ್ಲಿ ವೀಲ್ ಬ್ಯಾಲೆನ್ಸಿಂಗ್ ಅಂತ ಮಾಡ್ತಾರೆ. ಸೊ ಅದರ ಆ ವೀಲ್ ಬ್ಯಾಲೆನ್ಸಿಂಗ್ ಮಾಡಬೇಕಾದ್ರೆ ಸಮ್ ಗ್ರಾಮ್ಸ್ ಆಫ್ ವೆಯ್ಟನ್ನು ಅವರು ಆ ವೀಲ್ನ ರಿಮ್ಗಳಲ್ಲಿ ಹಾಕೋದಾಗಲಿ ಅಥವಾ ಸೇರಿಸೋದಾಗಲಿ ನೀವು ನೋಡಿದ್ದೀರಿ. ಸೊ ಆ ರೀತಿಯಾಗಿ ನಾವು ವೀಲ್ ಬ್ಯಾಲೆನ್ಸಿಂಗ್ ಮಷಿನ್ ಬರುತ್ತೆ ಒಂದು, ಆ ವೀಲ್ ಬ್ಯಾಲೆನ್ಸಿಂಗ್ ಮಷಿನ್ನಲ್ಲಿ ಅದನ್ನು ಆ ವೀಲನ್ನು ತಿರುಗಿಸಿ ಆ ಬ್ಯಾಲೆನ್ಸನ್ನು ಚೆಕ್ ಮಾಡಿ ಅದರ ವ್ಯತ್ಯಾಸ ಎಲ್ಲಿಯಾಗಿದೆ ಅದಕ್ಕೆ ಅವ್ರು ಏನು ಮಾಡ್ತಾರೆ, ಆ ವೆಯ್ಟ್ಗಳನ್ನು ಬ್ಯಾಲೆನ್ಸಿಂಗ್ ವೆಯ್ಟ್ಗಳನ್ನು ಅದಕ್ಕೆ ಫಿಕ್ಸ್ ಮಾಡೋದ್ರ ಮುಖಾಂತರ ಆ ವೀಲನ್ನು ಬ್ಯಾಲೆನ್ಸ್ ಮಾಡ್ತಾರಲ್ವ. ನಾವು ಅದೇ ರೀತಿಯಲ್ಲಿ ನಮ್ಮ ಆರ್ಮೇಚರ್, ಯಾಕೆಂದರೆ ಇದು ಕೂಡ ಒಂದು ರೊಟೇಟಿಂಗ್ ಪಾರ್ಟ್ ಆಗಿರೋದ್ರಿಂದ ಸೊ ಅದು ಕರೆಕ್ಟಾಗಿ ಸ್ಟ್ರೈಟಾಗಿ ಒಂದು ಪರ್ಪೆಂಡಿಕ್ಯುಲರಲ್ಲಿ ಯಾವುದೇ ರೀತಿ ವೈಬಿಲ್ದಂಗೆ ಅಂದರೆ ಬೇರೆ ರೀತಿಯಲ್ಲಿ ವೇವ್ ಇಲ್ಲದ ರೀತಿಯಲ್ಲಿ ಅದು ತಿರುಗಬೇಕು ಅಂತ ಹೇಳಿದರೆ ಅದು 360 ಡಿಗ್ರಿ ಆ್ಯಂಗಲಲ್ಲಿ ಸರಿಯಾದ ಬ್ಯಾಲೆನ್ಸಿಂಗ್ ಇದ್ದರೆ ಮಾತ್ರ ಸಾಧ್ಯ. ಇಲ್ಲ ಅಂತ ಹೇಳಿದರೆ ಏನಾಗುತ್ತೆ, ಅದು ಆ ಒಂದು ರೊಟೇಷನ್ ಆಗೋ ಸಂದರ್ಭದಲ್ಲಿ ಬೇರೆ ಒಂದು ಸೈಡ್ ಭಾಗದಲ್ಲಿ ತಿಕ್ಕಿ ಅದು ಸೌದು ಹಾಳಾಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನಾವೇನು ಮಾಡ್ತೀವಿ, ಇದನ್ನು ಈ ಬ್ಯಾಲೆನ್ಸಿಂಗ್ ಮಾಡೋದು ಬಹಳ ಮುಖ್ಯ. ಆರ್ಮೇಚರ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಕೂಡ ಬಹಳ ಮುಖ್ಯ. ಸೊ ನಾವಿಲ್ಲಿ ಫಿಗರ್ನಲ್ಲಿ ನಾವು ಒಂದು ಇಲ್ಲಿ ಕಾಣ್ಬೋದು. ಸೊ ಇಲ್ಲಿ ಒಂದು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ಬ್ಯಾಲೆನ್ಸಿಂಗ್ ಮಾಡೋದಕ್ಕೋಸ್ಕರನೇ ಅಲ್ಲಿ ಏನಾಗಿದೆ, ಅಲ್ಲಿರ್ತಕ್ಕಂಥ ಒಂದು ಸಮ್ ಅಮೌಂಟ್ ಆಫ್ ಮೆಟಲನ್ನು ನಾವು ಅಲ್ಲಿ ರಿಮೂವ್ ಮಾಡಿರೋದನ್ನು ನೋಡ್ಬೋದು, ಕಣ್ಣೆದುರಿಗೆ ಕಾಣಿಸುತ್ತೆ ನಮಗೆ. ಸೊ ಇದು ವೀಲ್ ಆರ್ಮೇಚರ್ನ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಅದನ್ನು ತೆಗೆದು ಆ ಆರ್ಮೇಚರ್ನ ಬ್ಯಾಲೆನ್ಸ್ ಮಾಡಿರ್ತಕ್ಕಂಥದ್ದು ಅನ್ನೋದು. ಸೊ ಈ ಭಾಗದಲ್ಲಿ ನೀವು ಅದನ್ನು ಗಮನಿಸಬಹುದು, ಇಲ್ಲಿದೆ ಅದು. ಸೊ ಈ ಚಿತ್ರ ಈ ಒಂದು ಇವತ್ತಿನ ಈ ಕ್ಲಾಸನ್ನು ಕೇಳೋದಕ್ಕೆ ಬಿಫೋರ್ದಲ್ಲಿ ನೀವು ಮೊದಲು ಒಂದು ವಿಡಿಯೋನನ್ನು ನೋಡ್ಕೊಂಡು ಬರೋಣ. ಸೊ ಆ ವಿಡಿಯೋನನ್ನು ನೋಡ್ಕೊಂಡು ಬಂದರೆ ನಮಗೆ ಖಂಡಿತ ಒಂದು ಬ್ಯಾಲೆನ್ಸಿಂಗ್, ಆರ್ಮೇಚರ್ ಬ್ಯಾಲೆನ್ಸಿಂಗ್ ಬಗ್ಗೆ ನಾವು ಏನು ಬ್ಯಾಲೆನ್ಸ್ ಮಾಡ್ತೀವಿ ಅನ್ನೋದನ್ನು ತಿಳ್ಕೊಬೋದಾಗಿದೆ. ಸೊ ಆ ಥರದ್ದು ಒಂದು ವಿಡಿಯೋನನ್ನು ನಾವಿಲ್ಲಿ ಇವತ್ತಿನ ದಿವಸ ನೋಡಿಕೊಂಡೇ ಬರೋಣ. ಇಲ್ಲಿ ಆ ಆರ್ಮೇಚರ್ ಬ್ಯಾಲೆನ್ಸ್ ಮಾಡ್ತಕ್ಕಂಥ ಒಂದು ಮಷಿನ್ ಇದೆ. ಆ ಮಷಿನನ್ನು ನಾವಿಲ್ಲಿ ನೋಡೋಣ. ಮೊದಲನೇದಾಗಿ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಇದು ಒಂದು ಮಷಿನ್. ಇದು ಈ ಮಷಿನ್ ಸಹಾಯದಿಂದ ನಾವು ಈ ಆರ್ಮೇಚರನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತಕ್ಕಂಥ ಒಂದು ವಿಡಿಯೋನನ್ನು ಈಗ ನೋಡ್ತಾ ಇದ್ದೀವಿ.
ಅಲ್ಲಿ ಏನು ಬ್ಯಾಲೆನ್ಸಿಂಗ್ ಇಲ್ಲ, ಅನ್ಬ್ಯಾಲೆನ್ಸ್ ಎಲ್ಲಿದೆ, ಯಾವ ಪೊಸಿಷನಲ್ಲಿದೆ ಅನ್ನೋದನ್ನು ಆ ವ್ಯಾಲ್ಯೂನನ್ನು ಕೂಡ ತೋರಿಸುತ್ತೆ ಅದು. ಸೊ ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮೊದಲೇ ನಾನು ಹೇಳಿದೆ. ಸೊ ಅಲ್ಲಿ ಸಮ್ ಅಮೌಂಟ್ ಆಫ್ ಕೋರನ್ನು ತೆಗೆದುಬಿಟ್ಟು ಆ ಒಂದು ಆರ್ಮೇಚರನ್ನು ಬ್ಯಾಲೆನ್ಸ್ ಮಾಡಿರೋದನ್ನು ನಾನು ನಿಮಗೆ ಈ ಮೊದಲು ತೋರಿಸಿದೆ. ಸೊ ಇಲ್ಲಿ ಅದೇ ಥರನಾಗಿ ಮಾಡೋದನ್ನು ನೀವು ಈ ವಿಡಿಯೋದಲ್ಲಿ ಕಾಣಬಹುದು. ಸೊ ಅವರಲ್ಲಿ ಏನು ಮಾಡಿದರು, ಮೊದಲೇ ಒಂದು 0 ಪೊಸಿಷನನ್ನು ಮಾರ್ಕ್ ಮಾಡಿ ಆ ಮಷಿನಲ್ಲಿ ಆ ಆರ್ಮೇಚರ್ನ ಇಟ್ಟು ಅದನ್ನು ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಾಗ ಆ 0 ಪೊಸಿಷನ್ ಮಾರ್ಕಿಂಗ್ನಿಂದ ಯಾವ ಭಾಗದಲ್ಲಿ, ಅಲ್ಲಿಂದ ಎಷ್ಟು ಡಿಸ್ಟೆನ್ಸಲ್ಲಿ ಅನ್ಬ್ಯಾಲೆನ್ಸ್ ಇದೆ ಆರ್ಮೇಚರ್ ಅನ್ನೋದನ್ನು ಅಲ್ಲಿ ಇಂಡಿಕೇಟ್ ಮಾಡಿದೆ ಆ ಮಷಿನ್ ಒಳಗಡೆ. ಆ ಪೊಸಿಷನ್ನಲ್ಲಿ ಅದೇ ಒಂದು ಕೋರ್ ಮೇಲೆ ಬಂದು ಇವಾಗ ಅವ್ರು ಏನು ಮಾಡ್ತಾರೆ, ಆ ಬ್ಯಾಲೆನ್ಸಿಂಗ್ ಮಾಡೋಷ್ಟು ಎಷ್ಟು ಗ್ರಾಮ್ ವ್ಯತ್ಯಾಸ ಇದೆ ಅನ್ನೋದು ಕೂಡ, ಎಷ್ಟು ವೆಯ್ಟ್ ವ್ಯತ್ಯಾಸ ಇದೆ ಅನ್ನೋದನ್ನು ಕೂಡ ಇವಾಗ ಆ ಮಷಿನಲ್ಲಿ ನಾವು ಕಾಣ್ಬೋದು. ಸೊ ಅದನ್ನೇನು ಮಾಡ್ತಾರೆ, ಇವಾಗ ಇಲ್ಲಿ ಅವರು ರಿಮೂವ್ ಮಾಡ್ತಾರೆ ನೋಡಿ ಈ ಒಂದು ವಿಡಿಯೋದಲ್ಲಿ. ಸೊ ಈಗ ಇಲ್ಲಿ ಏನಾಗ್ತಾ ಇದೆ, ಅಲ್ಲಿ ಏನು ಅನ್ಬ್ಯಾಲೆನ್ಸಿಂಗ್ ಇತ್ತಲ್ಲ ಅಷ್ಟು ವೆಯ್ಟ್ನ ತೆಗಿತಾ ಇದೆ, ರಿಮೂವ್ ಮಾಡ್ತಾ ಇದ್ದಾರೆ. ಈ ರೀತಿಯಲ್ಲಿ ನಾವು ಇದೆಲ್ಲ ಆಗಲಿಕ್ಕೆ ಕಾರಣಗಳು ಹಲವಾರಿದ್ದಾವೆ. ಅದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಹಾಗಾದರೆ ಇವತ್ತಿನ ಈ ಕ್ಲಾಸಲ್ಲಿ ನಾವು ಆ ಅನ್ಬ್ಯಾಲೆನ್ಸಿಂಗ್ ಆಗೋದಕ್ಕೆ ಕಾರಣಗಳೇನು, ಅವನ್ನೆಲ್ಲ ಹೇಗೆ ಸರಿಪಡಿಸೋದು ಅನ್ನೋದನ್ನು ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಆಫ್ ಬ್ಯಾಲೆನ್ಸಿಂಗ್ ದ armature. The armature used in mixtures or liquidizers runs at 3000 to 6000 rpm depending on the load. As such, these armatures should have equal weight in all directions. The causes of unbalance in weight are given below. ಹಾಗಾದರೆ ಈ ಆರ್ಮೇಚರ್ ಅನ್ಬ್ಯಾಲೆನ್ಸ್ ಆಗೋದಕ್ಕೆ ಕೆಲವೊಂದಷ್ಟು ಕಾರಣಗಳಿದ್ದಾವೆ. ಅಂಥ ಕಾರಣಗಳು ಏನು ಅಂತ ನೋಡೋದಾದರೆ, ಮೊದಲನೇದಾಗಿ ಇಲ್ಲಿ ಅನ್ಈಕ್ವಲ್ ಟರ್ನ್ಸ್ ಇನ್ ಕಾಯಿಲ್ಸ್. ಸೊ ಸಾಮಾನ್ಯವಾಗಿ ನಾವು ಏನು ಕಾಯಿಲ್ ವೌಂಡಿಂಗ್ ಮಾಡ್ತೇವೆ, ಅಲ್ಲಿ ಯಾಕಾದರೂ ವ್ಯತ್ಯಾಸ ಆದರೆ, 1-2 ಟರ್ನ್ಗಳ ವ್ಯತ್ಯಾಸ ಆದರೆ ಆವಾಗೂ ಕೂಡ ಈ ಆರ್ಮೇಚರು ಅನ್ಬ್ಯಾಲೆನ್ಸ್ ಆಗೋ ಸಾಧ್ಯತೆ ಇರ್ತದೆ. ಹಾಗೆ ಅನ್ಈಕ್ವಲ್ ಕೋರ್ ಅಸೆಂಬ್ಲಿನಲ್ಲಿ ಅನ್ಈಕ್ವಲ್ ಇದ್ದರೆ, ಅಂದರೆ ಏನು ಕೋರ್ಗಳಿದೆ ಅದರಲ್ಲಿ ಬ್ಯಾಲೆನ್ಸ್ ಇಲ್ಲಪ್ಪ, ಅದು ಅನ್ಈಕ್ವಲ್ ಇದೆ ಅಂದರೆ ಅವಾಗೂ ಕೂಡ ಅನ್ಬ್ಯಾಲೆನ್ಸ್ ಆಗೋಂಥ ಸಾಧ್ಯತೆ ಇದೆ. ಹಾಗೆ ಅನ್ಈಕ್ವಲ್ ವೆಯ್ಟ್ ಆಫ್ ದಿ ವೆಡ್ಜಸ್ ಅಂತ ಹೇಳ್ತೀವಿ. ಅಂದರೆ ಅಲ್ಲೇನು ನಾವು ವೆಡ್ಜಸ್ಗಳನ್ನು, ಬಂಬು ವೆಡ್ಜಸ್ ಇರ್ಬೋದು ಅಥವಾ ಫೈಬರ್ ವೆಡ್ಜಸ್ಗಳಿರ್ಬೋದು, ಅವನ್ನೇನು ನಾವು ಅಲ್ಲಿ ಹಾಕ್ತೀವಿ, ಅದರ ಅನ್ಈಕ್ವಲ್ ವೆಯ್ಟ್ ಇದ್ದರೂ ಕೂಡ ನಾವಿಲ್ಲಿ ಏನು ಮಾಡ್ತೀವಿ, ನಾವು
ಅದು ಈ ಅನ್ಬ್ಯಾಲೆನ್ಸ್ ಆರ್ಮೇಚರ್ ಅನ್ಬ್ಯಾಲೆನ್ಸ್ ಆಗೋದಕ್ಕೆ ಸಾಧ್ಯತೆ ಇದೆ. ಹಾಗೆಯೇ ಅನ್ಈಕ್ವಲ್ ಸ್ಲಾಟ್ ಲೈನರ್ ಇನ್ಸುಲೇಷನ್ಸ್, ಏನು ಸ್ಲಾಟ್ ಲೈನರ್ ಇನ್ಸುಲೇಷನನ್ನು ನಾವು ಹಾಕ್ತೇವೆ ಅದು ಅನ್ಈಕ್ವಲ್ ಆದಾಗೂ ಕೂಡ ಈ ಅನ್ಬ್ಯಾಲೆನ್ಸ್ ಆಗೋ ಸಾಧ್ಯತೆ. ಹೀಗೆ ಹಲವಾರು ರೀತಿಯ ಕಾರಣಗಳಿಂದ ನಮ್ಮ ಆರ್ಮೇಚರ್ ಏನಾಗುತ್ತೆ ಆಲ್ ಆ್ಯಂಗಲಲ್ಲಿ ಬ್ಯಾಲೆನ್ಸ್ ಇಲ್ಲದೆ ಇರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾಗಿ ನಾವು ಅದನ್ನು ಆಲ್ ಆ್ಯಂಗಲ್ಸ್ನಲ್ಲೂ ಕೂಡ ಬ್ಯಾಲೆನ್ಸ್ ಮಾಡಿದರೆ ಅದು ನಮಗೆ ರೊಟೇಷನಲ್ಲಿ ಕರೆಕ್ಟಾಗಿ ತಿರುಗುತ್ತೆ, ಯಾವುದೇ ರೀತಿಯಲ್ಲಿ ಸವಕಳಿ ಬರೋದಿಲ್ಲ, ಅಲ್ಲಿ ಯಾವುದೇ ರೀತಿ ಹಾಳಾಗುವಂಥದ್ದೇನಿರೋದಿಲ್ಲ ಅಂತ ಹೇಳ್ತೀವಿ. ಇನ್ ಕೇಸ್ ಆಫ್ ಅನ್ಬ್ಯಾಲೆನ್ಸ್, the centrifugal force which is produced due to high speed of the armature may shake loose its core and commutator in a very short space of time. ಸೊ ಹೀಗೆ ಅನ್ಬ್ಯಾಲೆನ್ಸಿಂಗಲ್ಲಿರುವಂಥದ್ದನ್ನು ನಾವು ಯೂಸ್ ಮಾಡಿದ್ವಿ, ರನ್ ಮಾಡಿದ್ವಿ ಅಂದರೆ ಏನಾಗುತ್ತೆ, ಅದು ಹಿಂಗೆ ಈ ರೀತಿಯಲ್ಲಿ ವೈವ್ ಆಗ್ತಕ್ಕಂಥದ್ದು ಸೆಂಟ್ರಿಫಿಕಲ್ ಫೋರ್ಸ್ ವೈವ್ ಆಗೋದ್ರ ಮುಖಾಂತರ ಅಲ್ಲಿ ಏನಾಗುತ್ತೆ ಹಾಳು ಮಾಡ್ತಕ್ಕಂಥ ಶೇಕ್ ಆಗೋಂಥದ್ದು, ಅಲ್ಲಿ ಲೂಸ್ ಆಗ್ತಕ್ಕಂಥದ್ದು ಸಾಧ್ಯತೆಗಳಿರ್ತವೆ. ಹಾಗಾಗಿ ನಾವು ಈ ಅನ್ಬ್ಯಾಲೆನ್ಸನ್ನು ಸರಿಪಡಿಸೋಂಥ ಅನಿವಾರ್ಯತೆ ಇರ್ತದೆ. ಸೊ ಅದಾಗೋದಕ್ಕೆ ಸಮಯ ಜಾಸ್ತಿ ತಗೊಳ್ಳಲ್ಲ, ವೆರಿ ಶಾರ್ಟ್ ಪೀರಿಯಡಲ್ಲಿ ಈ ರೀತಿಯ ಅನಾಹುತಗಳು ಹಾಳಾಗುವಂಥದ್ದು ನಡೆದು ಹೋಗಿಬಿಡುತ್ತೆ. ಸೊ ದಟ್ ಈಸ್ ವೈ ನಾವೇನು ಮಾಡಬೇಕಾಗತ್ತೆ, ಈ ಆರ್ಮೇಚರ್ನ ಬ್ಯಾಲೆನ್ಸಿಂಗ್ ಮಾಡಬೇಕಾಗತ್ತೆ. ಸೊ ಬ್ಯಾಲೆನ್ಸಿಂಗ್ ಮಾಡೋದಕ್ಕೆ ಮಷಿನ್ಗಳಿದ್ದಾವೆ, ಅವುಗಳನ್ನು ಇತ್ತೀಚಿನ ದಿನಗಳಲ್ಲಿ ಆಲ್ಮೋಸ್ಟ್ ಆಲ್ ಬ್ಯಾಲೆನ್ಸಿಂಗ್ ಮಷಿನ್ಗಳನ್ನೇ ಬಳಸಿ ಬ್ಯಾಲೆನ್ಸನ್ನು ಮಾಡ್ತಾರೆ. ಅದರ ಹೊರತುಪಡಿಸಿ ಬೇರೆ ಮ್ಯಾನ್ಯುವಲ್ ರೂಪದಲ್ಲಿ ಕೂಡ ಬ್ಯಾಲೆನ್ಸ್ ಮಾಡೋದಿದೆ, ನೋಡೋಣ ಅದು ಹೇಗೆ ಮಾಡೋದು ಅಂತ. In extreme cases, the armature will damage the bearings and fly out. ಸೊ ಸಾಮಾನ್ಯವಾಗಿ ನಮಗೆ ಈ ರೀತಿ ಹಿಂಗೆ ವೈವ್ ಆಗಿ ತಿರುಗ್ತಾ ಇದ್ದರೆ ಏನಾಗುತ್ತೆ, ಒಬ್ಲಿಂಗ್ ಆಗಬಾರ್ದು. ಒಬ್ಲಿಂಗ್ ಆದರೆ ಏನಾಗುತ್ತೆ, ನಮಗೆ ವೈಬ್ರೇಷನ್ ಆಗೋದ್ರಿಂದ ನಮ್ಗೆ ಏನಾಗುತ್ತೆ, ಅಲ್ಲಿ ಆ ಬೇರಿಂಗ್ಸ್ ಬೇಗ ಸೌದು ಹೋಗ್ತವೆ, ಬೇರಿಂಗ್ ಬೇಗ ಹಾಳಾಗಿ ಹೋಗ್ತವೆ ಅನ್ನೋದು ಕೂಡ ಇರ್ತದೆ ಇಲ್ಲಿ. ಇನ್ ಮೈಲ್ಡ್ ಕೇಸಸ್ ಆಫ್ ಅನ್ಬ್ಯಾಲೆನ್ಸ್ ದೇರ್ ವಿಲ್ ಬಿ ವೈಬ್ರೇಷನ್ ಆ್ಯಂಡ್ ನಾಯ್ಸ್ ವೈಲ್ ದ ಮೋಟಾರ್ ಈಸ್ ರನ್ನಿಂಗ್. ಅದ್ರ ಜೊತೆಯಲ್ಲಿ ವೈಬ್ರೇಷನ್ ಆಗೋದು, ಅಬ್ನಾರ್ಮಲ್ ಸೌಂಡ್ ಬರ್ತಕ್ಕಂಥದ್ದು ಕೂಡ ಆಗೋ ಸಾಧ್ಯತೆ ಇದೆ ಇಲ್ಲಿ ಬ್ಯಾಲೆನ್ಸಿಂಗ್ ಇಲ್ಲದೆ ಇದ್ದಾಗ. ಆ್ಯಂಡ್ ಮೋಸ್ಟ್ ಆಫ್ ದ ಮ್ಯಾನುಫ್ಯಾಕ್ಚರರ್ಸ್ ಯೂಸ್ ಎ ಡೈನಾಮಿಕ್ ಬ್ಯಾಲೆನ್ಸಿಂಗ್ ಮಷಿನ್ ಟು ಬ್ಯಾಲೆನ್ಸ್ ದ ಆರ್ಮೇಚರ್. ಏನೀಗ ನಾವು ವಿಡಿಯೋದಲ್ಲಿ ನೋಡಿದ್ವಿ, ದಟ್ ಈಸ್ ದ ಡೈನಾಮಿಕ್ ಬ್ಯಾಲೆನ್ಸಿಂಗ್ ಮಷಿನ್ ಅಂತ ಹೇಳ್ತೀವಿ. ಅಂತ ಒಂದು ಮ್ಯಾನುಫ್ಯಾಕ್ಚರರ್ಸ್ ಆ ಒಂದು ಡೈನಾಮಿಕ್ ಬ್ಯಾಲೆನ್ಸಿಂಗ್ ಮಷಿನನ್ನು ಬಳಸ್ಕೊಂಡು ಅದ್ರ ಮುಖಾಂತರ ಈ ಆರ್ಮೇಚರ್ಗಳನ್ನು ಬ್ಯಾಲೆನ್ಸಿಂಗ್ ಮಾಡ್ತಾರೆ. ಅನ್ಬ್ಯಾಲೆನ್ಸ್ ಇರೋದನ್ನು ಬ್ಯಾಲೆನ್ಸ್ ಮಾಡಿ ಪರ್ಫೆಕ್ಟಾಗಿ ಬ್ಯಾಲೆನ್ಸಿಂಗ್ ಮಾಡಿರ್ತಕ್ಕಂಥ ಆರ್ಮೇಚರ್ಗಳನ್ನೇ ಮಾರ್ಕೆಟಲ್ಲಿ ಮಾರಾಟಕ್ಕೆ ಬಿಡ್ತಾರೆ ಅಂತ. ಟು ಬ್ಯಾಲೆನ್ಸ್ ದ ಆರ್ಮೇಚರ್, ಟು ಬ್ಯಾಲೆನ್ಸ್ ಹೈಯರ್ ವೆಯ್ಟ್ ಆಫ್ ಒನ್ ಸೈಡ್. ಸೊ ಅಲ್ಲಿ ಏನಾಗುತ್ತೆ, ಒಂದು ಕಡೆ ಯಾವುದೋ ಕಡೆಗೆ ವೆಯ್ಟ್ ವೇರಿಯೇಷನ್ ಇರ್ತದೆ ಅದರದ್ದು, ಅದು ಆಪೋಸಿಟ್ ಸೈಡ್ ಈಸ್ ಪ್ಲಗ್ಡ್ ವಿತ್ ದಿ ಲೀಡ್ ವೈಟ್ಸ್. In certain cases, the heavier side is balanced by drilling suitable sized holes in the periphery of the armature to reduce the weight. ಸೊ ಇಲ್ಲಿ ಬ್ಯಾಲೆನ್ಸಿಂಗ್ ಮಾಡ್ತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ, ಒಂದು ಹೆವಿಯರ್ ಲೋಡ್ ಇದ್ದಾಗ ನಾವು ಅಲ್ಲಿ ಒಂದು ಡ್ರಿಲ್ ಮಾಡೋದ್ರ ಮುಖಾಂತರನೋ ಅಥವಾ ಅಲ್ಲಿ ನೋಡಿದ್ವಿ ಆವಾಗಲೇ ಒಂದು ವಿಡಿಯೋದಲ್ಲಿ ಆ ಬ್ಯಾಲೆನ್ಸಿಂಗನ್ನು ಆ ವೆಯ್ಟನ್ನು ಕಡಿಮೆ ಮಾಡೋದಕ್ಕೋಸ್ಕರ ಅಲ್ಲಿ ಏನು ಮಾಡಿದ್ರು, ಗ್ರೈಂಡಿಂಗ್ ಮಾಡಿ ಅದನ್ನು ತೆಗೆದು, ಸೊ ಆ ರೀತಿ ಮಾಡೋದಾಗಲಿ ಮಾಡಬಹುದು. ಸೊ ಒಂದು ನಾವೇನು 4-wheeler ವೆಹಿಕಲ್ಸ್ಗಳನ್ನು ನಾವು ಏನು ಮಾಡ್ತೀವಿ ಅಂತ ಹೇಳಿದ್ವಿ, ಆ ವೀಲ್ ಬ್ಯಾಲೆನ್ಸಿಂಗ್ ಮಾಡಬೇಕಾದ್ರೆ ಸಮ್ ಅಮೌಂಟ್ ಆಫ್ ವೆಯ್ಟನ್ನ ಅದಕ್ಕೆ ಆ್ಯಡ್ ಮಾಡೋದ್ರ ಮುಖಾಂತರ, ಎಲ್ಲಿ ಬ್ಯಾಲೆನ್ಸಿಂಗ್ ಇರೋದಿಲ್ಲ ಅದನ್ನು ಆ್ಯಡ್ ಮಾಡೋದ್ರ ಮುಖಾಂತರನೂ ನಾವು ಅದನ್ನು ಆ ವೀಲನ್ನು ಬ್ಯಾಲೆನ್ಸ್ ಮಾಡ್ತೀವಿ. ಅದೇ ರೀತಿಯಲ್ಲಿ ನಾವಿಲ್ಲಿ ಆರ್ಮೇಚರ್ನು ಕೂಡ ಬ್ಯಾಲೆನ್ಸ್ ಮಾಡೋದಕ್ಕೆ ಸಾಧ್ಯ ಅಂತ. ಸೊ ಇಲ್ಲಿ ಸ್ಟ್ಯಾಟಿಕ್ ಬ್ಯಾಲೆನ್ಸಿಂಗ್ ಮೆಥಡ್ 1, ಇಲ್ಲಿ ಮೆಥಡಲ್ಲಿ ಒಂದು ಮೆಥಡ್ ಇದೆ ಇಲ್ಲಿ, ಇದನ್ನು ಸ್ಟ್ಯಾಟಿಕ್ ಬ್ಯಾಲೆನ್ಸಿಂಗ್ ಮೆಥಡ್ ಅಂತೀವಿ. ಇಲ್ಲಿ ಹೇಗೆ ಮಾಡ್ತಿದೆ ನೋಡಿ ಇದನ್ನು. In small sized winding shafts, the rewound armature is rolled on the surface of a horizontally positioned surface plate as shown in figure 11. ನೋಡಿ, ಸಾಮಾನ್ಯವಾಗಿ ನಾವೇನು ರಿವೈಂಡಿಂಗ್ ಮಾಡ್ತಿರ್ತಾರೆ ಅಂತಾರೆ. ಸೊ ಎಲ್ಲರೂ ಕೂಡ ಒಂದು ಅಷ್ಟು ಕಾಸ್ಟ್ಲಿ ಮಷಿನನ್ನು, ಬ್ಯಾಲೆನ್ಸಿಂಗ್ ಮಷಿನನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ನೋಡಿ, ಒಳ್ಳೆ ವೆರಿ ಗುಡ್ ಸರ್ಫೇಸಿಂಗ್ ಒಂದು ಏರಿಯಾದಲ್ಲಿ ಅದನ್ನು ರೊಟೇಟ್ ಮಾಡೋದ್ರ ಮುಖಾಂತರ ಆರ್ಮೇಚರನ್ನು ಆ ಕಡೆಯಿಂದ ಈ ಕಡೆ ಆ ಕಡೆ ಉಳ್ಸಾಡೋದು ಅಂತ ಹೇಳ್ತೀವಿ. ಆ ಉಳ್ಸಾಡೋದ್ರ ಮುಖಾಂತರ ಅದರ ಬ್ಯಾಲೆನ್ಸಿಂಗನ್ನು ನಾವು ಚೆಕ್ ಮಾಡ್ಬೋದು. ಸೊ ಅದು ಗೊತ್ತಾಗುತ್ತೆ, ಯಾವ ಭಾಗದಲ್ಲಿ ವೆಯ್ಟ್ ಜಾಸ್ತಿ ಇರುತ್ತೋ ಅದು ಆ ಭಾಗ ಕೆಳಭಾಗದಲ್ಲಿ ಬಂದು ನಿಂತು ಬಿಡುತ್ತೆ. ಅದು ಈಗ ಮೂವ್ ಮಾಡಿದಾಗ ವೆಯ್ಟ್ ಇರೋ ಭಾಗ ಕೆಳಭಾಗಕ್ಕೆ ಬಂತು ಅಂದರೆ ಅದು ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಯಾಕಂದರೆ ಆ ವೆಯ್ಟ್ ಇರೋದು ಮತ್ತೆ ಮೇಲಕ್ಕೆ ಇರೋದಕ್ಕೆ ಅದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ನಿಧಾನವಾಗಿ ಹಿಂಗೆ ತಳ್ಳಿದಾಗ ವೆಯ್ಟ್ ಇರೋ ಭಾಗಕ್ಕೆ ಬಂದು ನಿಲ್ಲುತ್ತೆ. ಅದನ್ನು
ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಅಂತೀವಿ. ಅಂದರೆ ಮತ್ತೆ ಅದನ್ನು ಮಾರ್ಕ್ ಮಾಡ್ಕೊತ ಅಬ್ಸರ್ವ್ ಮಾಡ್ಕೊತ ಚೆಕ್ ಮಾಡೋದ್ರ ಮುಖಾಂತರ ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಗಕ್ಕೆ ಪದೇ ಬಂದು ಅದೇ ಜಾಗಕ್ಕೆ ನಿಲ್ತಿರ್ತದೆ. ನಾವು ಅದನ್ನು ಟ್ರಯಲ್ ಆ್ಯಂಡ್ ಎರರ್ ಮೆಥಡಲ್ಲಿ ಮಾರ್ಕ್ ಮಾಡಿ ಅದನ್ನು ನೋಡಿದಾಗ ಒಂದು ಟೈಮ್ ಬಿಟ್ಟು ಮತ್ತೊಂದು ಟೈಮ್ ನೋಡಿದಾಗ ಅದು ಗೊತ್ತಾಗುತ್ತೆ. ಸೊ ಈ ಭಾಗದಲ್ಲಿ ವೆಯ್ಟ್ ಜಾಸ್ತಿ ಇದೆ ಇದಕ್ಕೆ ಅಂತಕ್ಕಂಥದ್ದು. ಸೊ ಆ ರೀತಿಯಲ್ಲೂ ಕೂಡ ಮ್ಯಾನ್ಯುವಲ್ ಸಿಸ್ಟಮಲ್ಲಿ ಈ ನಮ್ಮ ಏನು ರಿವೈಂಡಿಂಗ್ ಮಾಡ್ತಾರೆ, ಆರ್ಮೇಚರ್ ರಿವೈಂಡಿಂಗ್ ಮಾಡ್ತಾರೆ, ಅವ್ರು ಅದನ್ನು ಆ ಒಂದು ವೇದಲ್ಲೂ ಕೂಡ ಬ್ಯಾಲೆನ್ಸನ್ನು ಮಾಡುವಂಥದ್ದು ಇರ್ತದೆ. ಫಾರ್ ಎವ್ರಿ ರೋಲಿಂಗ್ ಇಫ್ ದ armature stops at different positions of its periphery then it is regarded as balanced. ಸೊ ಇದು ಒಂದು ವೇಳೆ ಏನಾದರೂ ಅದು ನಾವು ಪ್ರತಿ ಸರಿ ಹಿಂಗೆ ರೋಟೇಟ್ ಮಾಡ್ದಂಗೆ ರೋಲಿಂಗ್ ಮಾಡಿದಾಗೆಲ್ಲೂ ಬೇರೆ ಪೊಸಿಷನಲ್ಲೇ ಬಂದು ನಿಂದಿರ್ತಪ್ಪ. ಒಂದು ಸರಿ ಮತ್ತೊಂದು ಸರಿ ಮತ್ತೊಂದು ಅಂದರೆ ಅದು ಆಲ್ಮೋಸ್ಟ್ ಎಲ್ಲ ಕಡೆಗೂ ಒಂದೇ ಥರ ಬ್ಯಾಲೆನ್ಸಿಂಗ್ ಇದೆ ಅಂತ ಅರ್ಥ ಕೊಡ್ತದೆ. ಆನ್ ದ ಅದರ್ ಹ್ಯಾಂಡ್ ಆರ್ ಫಾರ್ ಈಚ್ ರೋಲಿಂಗ್ ದ ಆರ್ಮೇಚರ್ ಸ್ಟಾಪ್ಸ್ ಅಟ್ ದ ಸೇಮ್ ಪೊಸಿಷನ್ ಆಫ್ ದ ಪೆರಿಫೆರಿ ದೆನ್ ದ ಆರ್ಮೇಚರ್ ಈಸ್ ರಿಗಾರ್ಡೆಡ್ ಆ್ಯಸ್ ಅನ್ಬ್ಯಾಲೆನ್ಸ್ಡ್. ಅದು ಯಾವಾಗಲೂ ನೋಡಿದ್ರು ನಾವು ಎಷ್ಟು ಸರಿ ಉಳಿಸಿದ್ರು ಅದು ಯಾವುದೋ ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ ಬಂದು ನಿಲ್ತಿರ್ತದೆ. ಅಂದರೆ ಅಲ್ಲಿ ವೇಟ್ ಜಾಸ್ತಿ ಇದೆ ಅಂತಲೇ ಅರ್ಥ ಕೊಡ್ತದೆ. ವೇರ್ ದ ಆರ್ಮೇಚರ್ ಸ್ಟಾಪ್ಸ್ ಅಟ್ ದ ಸೇಮ್ ಪ್ಲೇಸ್ ಆ್ಯಂಡ್ ದ ಪೋರ್ಷನ್ ಆಫ್ ದ ಆರ್ಮೇಚರ್ ಟಚಸ್ ದ ಸರ್ಫೇಸ್ ಪ್ಲೇಟ್ ಈಸ್ ರಿಗಾರ್ಡೆಡ್ ಟು ಹ್ಯಾವ್ ಹೈಯರ್ ವೇಟ್ ದ್ಯಾನ್ ದ ಅಪೋಸಿಟ್ ಪೋರ್ಷನ್. ಸೊ ಆ ಅಪೋಸಿಟ್ ಪೋರ್ಷನ್ಗಿಂತ ಆ ಕಡೆ ಎದುರುಗಡೆ ಭಾಗದಲ್ಲಿ ಒಂದು ವೇಟ್ ಜಾಸ್ತಿ ಇದೆ ಅಂದಾಗ ಮಾತ್ರ ಅದು ಏನಾಗುತ್ತೆ, ಯಾವಾಗಲೂ ಅದೇ ಭಾಗನ ಕೆಳಭಾಗದಲ್ಲಿ ಮಾಡಿ ನಿಂತ್ಕೊಳ್ಳೋವಂಥ ಸಾಧ್ಯತೆ ಜಾಸ್ತಿ. ಕೆಳಗೆ ವೇಟ್ ಆಗಿಬಿಡ್ತದಲ್ಲ, ಆ ಕಾರಣದಿಂದ ಏನಾಗುತ್ತೆ ಆ ಭಾಗಕ್ಕೆ ಬರ್ತಿದ್ದಂಗೆ ಅದು ನಿಂತುಬಿಡುತ್ತೆ, ರೋಲಿಂಗ್ ಆಗೋದು ನಿಂತುಬಿಡುತ್ತೆ. ಒಂದು 2-3 ಟೈಮು ನಾವು ಅದನ್ನು ಒನ್ ಮೂರ್ ಟೈಮ್ ನೋಡ್ತಾ ಹೋದಂಗೆ ಬರೀ ಅದೇ ಜಾಗಕ್ಕೆ ಬಂದು ನಿಲ್ತಾ ಇದೆ, ಅದು ಬೇರೆ ಜಾಗದಲ್ಲಿ ನಿಲ್ತಾ ಇಲ್ಲ ಅಂದರೆ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ವೆಯ್ಟ್ ಜಾಸ್ತಿ ಇದೆ ಅನ್ನೋದನ್ನು ನಾವು ಖಾತ್ರಿಪಡಿಸ್ಕೋಬೇಕಾಗತ್ತೆ. ಅದನ್ನು ಆ ಮುಖಾಂತರ ಅದನ್ನು ಬ್ಯಾಲೆನ್ಸಿಂಗ್ ಮಾಡ್ತಕ್ಕಂಥದ್ದು. ಸೊ ಇದು ಈ ಒಂದು ಸರ್ಫೇಸ್ ಆಗಿರ್ತಕ್ಕಂಥ ಜಾಗ ಇರಬೇಕು, ಬ್ಯಾಲೆನ್ಸ್ ಇರಬೇಕು ಅದು ಕೂಡ ಜಾಗ. ಆ ರೀತಿ ಒಂದು ಏರಿಯಾದಲ್ಲಿ ಅದನ್ನು ರೋಲಿಂಗ್ ಮಾಡೋದು, ಆರ್ಮೇಚರ್ನ ರೋಲಿಂಗ್ ಮಾಡಿ ನೋಡ್ತಕ್ಕಂಥದ್ದು. ಇನ್ ಸಚ್ ಕೇಸಸ್ ದ ವೆಡ್ಜಸ್ ಇನ್ ದ ಲೈಟರ್ ಪೋರ್ಷನ್ ಹ್ಯಾವ್ ಟು ಬಿ ರಿಮೂವ್ಡ್ ಆ್ಯಂಡ್ ರಿಪ್ಲೇಸ್ಡ್ ವಿತ್ ದಿ ಹೆವಿಯರ್ ವೆಡ್ಜಸ್ ಮೇಡ್ ಆಫ್ ಬ್ರಾಸ್ ಆರ್ ಲೀಡ್. ನೋಡಿ ಇಲ್ಲಿ ಮ್ಯಾನ್ಯುವಲ್ ಮಾಡ್ಬೇಕಾದ್ರೆ ಅವ್ರು ಏನು ಮಾಡ್ತಾರೆ ಅಂದರೆ ಅವಾಗ ಆ ರೀತಿಯ ಬ್ಯಾಲೆನ್ಸನ್ನು ಸರಿಪಡಿಸೋದಕ್ಕೆ ವೆಡ್ಜಸ್ಗಳಲ್ಲೇ ಬ್ಯಾಲೆನ್ಸ್ ಮಾಡ್ಕೊಂಡ್ಬಿಡ್ತಾರೆ. ಆ ಕಡೆ ಹೆವಿ ವೆಡ್ಜಸ್ಗಳಿದ್ರೆ ಅದನ್ನು ತೆಗೆದುಬಿಟ್ಟು ಅಲ್ಲಿ ಲೈಟ್ ವೆಡ್ಜಸ್ಗಳು, ಕಡಿಮೆ ವೆಯ್ಟ್ ಇರ್ತಕ್ಕಂಥ ವೆಡ್ಜಸ್ಗಳನ್ನು ಆ ಸೈಡಲ್ಲಿ, ಅಂದರೆ ಯಾವ ಭಾಗದಲ್ಲಿ ವೆಯ್ಟ್ ಜಾಸ್ತಿ ಇದೆ ಅಂತ ತೋರಿಸುತ್ತೋ ಆ ಭಾಗದಲ್ಲಿ ಆದಷ್ಟು ವೆಡ್ಜಸ್ಗಳನ್ನು ಲೈಟ್ ವೆಯ್ಟ್ ವೆಡ್ಜಸ್ಗಳನ್ನು ಹಾಕಿ ಬೇರೆ ಕಡೆಗೆ ಅದನ್ನು ರೀಪ್ಲೇಸ್ ಮಾಡ್ತಕ್ಕಂಥದ್ದು. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ಆ ಹೆವಿಯರ್ ವೆಯ್ಟ್ ಇರ್ತಕ್ಕಂಥದ್ದು ಏನಾಗುತ್ತೆ, ಒಂದು ಸಮ್ ಅಮೌಂಟ್ ಆಫ್ ಬ್ಯಾಲೆನ್ಸ್ ಅಲ್ಲಿ ನಮಗೆ ಇನ್ನೂ ಸ್ವಲ್ಪ ಟೈಮಲ್ಲಿ ಬ್ರಾಸ್ ಆರ್ ಲೆಡ್ ಅಂತ ಬರ್ತದೆ, ವೆಡ್ಜಸ್ ಮೇಡ್ ಆಫ್ ದಿ ಬ್ರಾಸ್ ಆರ್ ಲೆಡ್, ಆ ಥರದ ಮೆಟೀರಿಯಲ್ಗಳನ್ನು ತಗೊಂಡು ನಾವು ಅದನ್ನು ಬ್ಯಾಲೆನ್ಸ್ ಮಾಡ್ತಕ್ಕ. ಹವೆವರ್ ದಿಸ್ ರೋಲಿಂಗ್ ಟೆಸ್ಟ್ ಶುಡ್ ಬಿ ಕ್ಯಾರಿಡ್ ಔಟ್ ಎ ನಂಬರ್ ಆಫ್ ಟೈಮ್ಸ್ ಟಿಲ್ ದ electrician is completely satisfied that the armature is perfectly balanced. To avoid such unbalanced conditions, the armature winder should see to it the causes of unbalancing are removed at the time of ವೈಂಡಿಂಗ್ ಇಟ್ ಸೆಲ್ಫ್. ಸೊ ರಿವೈಂಡಿಂಗ್ ಮಾಡಿದಾಗ, ವೈಂಡಿಂಗ್ ಮಾಡೋ ಸಂದರ್ಭದಲ್ಲಿ ಅವನೇನು ಮಾಡ್ತಾನೆ, ಈ ರೀತಿ ಅದನ್ನು ಸುಮಾರು ಸಮಯ ಅದನ್ನು ಹಿಂಗೆ ರೋಲಿಂಗ್ ಮಾಡಿ ಬ್ಯಾಲೆನ್ಸಿಂಗ್ ಚೆಕ್ ಮಾಡ್ತಾನೆ. ಸೊ ಅದನ್ನು ಸ್ಯಾಟಿಸ್ಫೈಡ್ ಆಗೋವರೆಗೆ ಅವನಿಗೆ ಎಲೆಕ್ಟ್ರಿಷಿಯನ್ ಆದಂತನಿಗೆ, ವೈಂಡರಿಗೆ ಸ್ಯಾಟಿಸ್ಫೈಡ್ ಆಗೋವರೆಗೆ ಅದನ್ನು ಚೆಕ್ ಮಾಡಿ ನೋಡಿ ಅದನ್ನು ಪರ್ಫೆಕ್ಟ್ ಬ್ಯಾಲೆನ್ಸ್ಗೆ ತರ್ತಕ್ಕಂಥ ಕೆಲಸನ ಅವನು ವೈಂಡರ್ ಮಾಡ್ತಾನೆ. ಹಾಗೆ ಮಾಡಬೇಕಾಗತ್ತೆ ಅಂತ. ಇನ್ನು ಸ್ಟ್ಯಾಟಿಕ್ ಬ್ಯಾಲೆನ್ಸಿಂಗ್ ಮೆಥಡ್ 2, ಅದು ಮೆಥಡ್ 1ಅಲ್ಲಿ ನೋಡಿ ನೀವು ಕೂಡ ಅದನ್ನು ಮಾಡ್ಬೋದು. ಸ್ವಲ್ಪ ಸೆನ್ಸಸ್ ಬೇಕಷ್ಟೇ ನಮಗೆ, ಅದರಲ್ಲಿ ಸ್ಕಿಲ್ ಅಂತ ಹೇಳ್ಬೋದು, ಸೆನ್ಸ್ ಅಂತ ಹೇಳ್ಬೋದು, ಸೆನ್ಸ್ ಆಫ್ ಹ್ಯೂಮರ್ ಅಂತಲೇ ಹೇಳ್ತೀವಿ. ಅದು ಇದ್ಬಿಟ್ರೆ ಸಾಕು, ನಾವು ಅದನ್ನು ಮೆಥಡ್ ನಂಬರ್ 1ಅಲ್ಲಿ ನಾವು ಅದನ್ನು ಆರ್ಮೇಚರ್ನ ಬ್ಯಾಲೆನ್ಸಿಂಗನ್ನು ಚೆಕ್ ಮಾಡೋದಕ್ಕೆ ಸಾಧ್ಯತೆ ಇದೆ. A balancer similar to the balancing grinding wheel in machine shops may be used. The grinding wheel ಅಂತ ಏನು ಬರ್ತದೆ ಅದನ್ನು ಯೂಸ್ ಮಾಡ್ತದೆ, may be used. These balancers are built in various sizes. The method of balancing an armature using this type is as follows. Place the armature on the balancing vase, figure 12, and roll the armature gently. When the armature comes to a stop, the heavier portion of the armature will be at the
ಬಾಟಮ್. ಸಾಮಾನ್ಯವಾಗಿ ಇಲ್ಲಿ ಸೇಮ್ ಅದೇ ಥರನೇ ಹೆವಿಯರ್ ಪೊಸಿಷನ್ ಎಲ್ಲಿರ್ತದೆ ಆ ಪೊಸಿಷನ್ನು ಕೆಳಭಾಗದಲ್ಲಿ ಹಾಗೆ ಬರುತ್ತೆ. ನೋಡಿ ಆ ಕಡೆ ಈ ಕಡೆ 2 ಗ್ರೈಂಡಿಂಗ್ ವೀಲ್ಗಳಿದ್ದಾವೆ. ಸೊ ಆ ವೀಲ್ಗಳನ್ನು ಯಾವ ರೀತಿ ಅಲೈನ್ ಮಾಡಿದೆ, ಬ್ಯಾಲೆನ್ಸಿಂಗ್ ವೈಸ್ ಅಂತ ಹೇಳ್ತೀವಿ ನಾವು. ಆ ಬ್ಯಾಲೆನ್ಸಿಂಗ್ ವೈಸ್ ಮೇಲೆ ಈ ಆರ್ಮೇಚರ್ನ ಹೀಗಿಟ್ಟು ನಾವು ರೋಲ್ ಮಾಡಿದಾಗ, ರೊಟೇಟ್ ಮಾಡಿದಾಗ ಅದು ಯಾವಾಗಲೂ ಏನು ಮಾಡ್ತಿರುತ್ತೆ ಅಂದರೆ, ಯಾವ ಭಾಗದಲ್ಲಿ ಆರ್ಮೇಚರ್ ವೆಯ್ಟ್ ಜಾಸ್ತಿ ಇರ್ತದೋ ಅದು ಕೆಳಭಾಗದಲ್ಲೇ ಬಂದು ನಿಲ್ತಕ್ಕಂಥದ್ದು. ಆ ಭಾಗ ವೆಯ್ಟ್ ಇರ್ತಕ್ಕಂಥ ಭಾಗ ಯಾವಾಗಲೂ ಕೆಳಭಾಗಕ್ಕೆ ಬಂದು ನಿಲ್ತಕ್ಕಂಥದ್ದಾಗಿರ್ತದೆ. ಸೊ ಆ ಒಂದು ಸೆನ್ಸಸ್ನ ನಾವು ಮಾರ್ಕ್ ಮಾಡ್ಕೋತೀವಿ. ಸೊ ಅದನ್ನೇ ನಾವಿಲ್ಲಿ ಹೇಳ್ತೀವಿ, ಆರ್ಮೇಚರ್ ವಿಲ್ ಬಿ ಎಟ್ ದ ಬಾಟಮ್. ಮಾರ್ಕ್ ದಿಸ್ ಪಾಯಿಂಟ್ ಆರ್ ಅ ಪೋರ್ಷನ್ ವಿತ್ ಎ ಚಾಕ್ ಪೀಸ್. With such successive rolling, if the armature stops at different positions, the armature is balanced. ಆ ರೀತಿ ಚೆಕ್ ಮಾಡಬೇಕಾದ್ರೂ ಕೂಡ ನಾವೇನೀಗ ಒಂದು ಸರ್ಫೇಸ್ ಏರಿಯಾದ ಮೇಲೆ ರೋಲಿಂಗ್ ಮಾಡಿ ಚೆಕ್ ಮಾಡಬೇಕಾದ್ರೆ ಡಿಫ್ರೆಂಟ್ ಪೊಸಿಷನ್ನಲ್ಲಿ ನಿಂತರೆ ಅದು ಬ್ಯಾಲೆನ್ಸಿಂಗ್ ಇದೆ ಅಂತ ಹೇಗೆ ಜಡ್ಜ್ ಮಾಡ್ತೀವಿ. ಆದರೆ ಅದೇ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಭಾಗದಲ್ಲಿ ಪದೇ ಬಂದು ನಿಂತರೆ ಅಲ್ಲಿ ವೆಯ್ಟ್ ಜಾಸ್ತಿ ಇದೆ ಅಂತ ಹೇಗೆ ತಿಳ್ಕೊಳ್ತೇವೆ, ಅದೇ ಥರ ಇಲ್ಲಿ ಈ ಮೆಥಡಲ್ಲಿ ಕೂಡ ಅದು ಪ್ರತಿ ಸರಿನೂ ಬೇರೆ ಪೊಸಿಷನ್ನಲ್ಲಿ ನಿಂತ್ಕೊಳ್ತು ಅಂತ ಹೇಳಿದ್ರೆ ಅದರ ಅರ್ಥ ಅದು ಬ್ಯಾಲೆನ್ಸಿಂಗ್ ಇದೆ ಅಂತ. ಅಥವಾ ಅದು ಯಾವಾಗಲೂ ಅದೇ ಪೊಸಿಷನ್ ಮಾರ್ಕ್ ಮಾಡಿಬಿಡ್ಬೇಕು. ಇವಾಗ ಒಂದು ಸರಿ ರೋಲ್ ಮಾಡಬೇಕು, ಆ ಕೆಳಭಾಗದಕ್ಕೆ ಚಾಕ್ ಪೀಸಲ್ಲಿ ಒಂದು ಮಾರ್ಕ್ ಮಾಡಬೇಕು, ಮತ್ತೆ ರೋಲ್ ಮಾಡಬೇಕು. ಆವಾಗ ಅದು ಕರೆಕ್ಟ್ ಮತ್ತು ಆ ಚಾಕ್ ಪೀಸ್ ಮಾರ್ಕ್ ಮಾಡಿದ ಜಾಗ ಕೆಳಭಾಗಕ್ಕೆ ಬಂದು ನಿಂತ್ಕೊಂತಂದರೆ ಆ ಕಡೆ ವೇಟ್ ಜಾಸ್ತಿ ಇದೆ ಅಂತಲೇ ಅರ್ಥ. ಒಂದು 2-3 ಟೈಮ್ ಹಾಗೆ ಮಾಡಿ ನೋಡಿದೆ, ಎಷ್ಟು ಸರಿ ಮಾಡಿದ್ರು ಅದು ಚಾಕ್ ಪೀಸ್ ಮಾರ್ಕ್ ಮಾಡಿದ ಜಾಗನೇ ಕೆಳಭಾಗಕ್ಕೆ ಬಂದು ನಿಲ್ತಾ ಇದೆ ಅಂದ್ರೆ ಅದರ ಅರ್ಥ ಆ ಭಾಗದಲ್ಲಿ ವೆಯ್ಟ್ ಜಾಸ್ತಿ ಇದೆ ಅಂತ ಅರ್ಥ ಕೊಡುತ್ತೆ. ಅದ್ರ ಬದಲಾಗಿ ನಾವು ಚಾಕ್ ಪೀಸ್ ಮಾರ್ಕ್ ಮಾಡೋದು, ಮತ್ತೆ ರೋಲ್ ಮಾಡೋದು, ಅದು ಮತ್ತೆ ಇನ್ನೊಂದು ಜಾಗಕ್ಕೆ ಬಂದು ನಿಲ್ಲುತ್ತೆ, ಅಲ್ಲಿ ಚಾಕ್ ಪೀಸ್ ಮಾರ್ಕ್ ಮಾಡ್ತೀವಿ, ಮತ್ತೆ ರೋಲ್ ಮಾಡ್ತೀವಿ, ಮತ್ತೆ ಇನ್ನೊಂದು ಭಾಗಕ್ಕೆ ಬಂದು ನಿಲ್ತದೆ, ಮತ್ತೆ ಅದು ಡಿಫ್ರೆಂಟ್ ಪ್ಲೇಸಲ್ಲಿ ನಾವು ಬಂದು ನಿಂತ್ಕೊಂಡು ಡಿಫ್ರೆಂಟ್ ಪ್ಲೇಸಲ್ಲಿ ಚಾಕ್ ಪೀಸ್ ಮಾರ್ಕಿಂಗ್ ಬಿತ್ತು ಅಂದರೆ ಬ್ಯಾಲೆನ್ಸಿಂಗ್ ಇದೆ ಅಂತಲೇ ಅರ್ಥ ಕೊಡುತ್ತೆ. ಬದಲಾಗಿ ಅದು ಯಾವಾಗಲೂ ಬರೀ ಎಷ್ಟು ಸರಿ ರೋಲ್ ಮಾಡಿದ್ರು ಆ ಚಾಕ್ ಪೀಸಿಂದ ಮಾರ್ಕ್ ಮಾಡಿದ ಭಾಗನೇ ಕೆಳಭಾಗಕ್ಕೆ ಬರ್ತಾ ಇದೆ ಅಂತ ಅಂದರೆ ಆ ಕಡೆ ಭಾಗದಲ್ಲಿ ವೆಯ್ಟ್ ಜಾಸ್ತಿ ಇದೆ ಅಂತಲೇ ಅರ್ಥ ಮಾಡ್ಕೋಬೇಕು. And if it is stops at a particular position, it is necessary to counterbalance it with weights diagonally opposite to the heavy portion. So ಅದನ್ನು ನಾವು ಬ್ಯಾಲೆನ್ಸ್ ಆಗಿ ಏನಾದರೂ ಅದರ ಬ್ಯಾಲೆನ್ಸಿಂಗನ್ನು ಮಾಡಬೇಕಾಗುತ್ತೆ. ದಿಸ್ ಈಸ್ accomplished by the placing a lead or a small metal piece on the bonding of the armature in small armature. ಸೊ ಸಮ್ಟೈಮ್ಸ್ ಅದು ಬಾಂಡಿಂಗ್ ಏನು ಮಾಡ್ತೀವಿ ಅಂಥ ಸಂದರ್ಭದಲ್ಲಿ ಒಂದು ಸ್ಮಾಲ್ ಮೆಟಲ್ ಪೀಸನ್ನು ಆ ಬಾಂಡಿಂಗಲ್ಲಿ ಸೇರಿಸಿ ಅದನ್ನು ಸುತ್ತಿ ಅದನ್ನು ಬ್ಯಾಲೆನ್ಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಸೊ ಅದು ಸಣ್ಣ ಆರ್ಮೇಚರಲ್ಲಿ ಈ ರೀತಿ ಮಾಡ್ಬೋದು. ದಿಸ್ ವೆಯ್ಟ್ ಮೇ ಬಿ ಪ್ಲೇಸ್ಡ್ ಇನ್ ದ ಪ್ಲೇಸ್ ಆಫ್ ದಿ ವೆಡ್ಜ್. ಸೊ ವೆಡ್ಜಲ್ಲಿ ಬರುತ್ತೆ ಆ ಜಾಗದಲ್ಲಿ ಇಟ್ಟು ಅದನ್ನು ವೆಡ್ಜಸ್ ಬ್ಯಾಂಡಿಂಗಲ್ಲಿ ಸುತ್ತಬೇಕಾಗತ್ತೆ. ಅಂಡರ್ ದ ಬ್ಯಾಂಡಿಂಗ್ experience will determine the amount of metal necessary to balance the armature. This method of balancing is called the static balancing ಅಂತ ಹೇಳ್ತೀವಿ. ಸೊ ಅಲ್ಲಿ ಯಾವ ಕಡೆಗೆ ನಮಗೆ ಒಂದಷ್ಟು ಅನ್ಬ್ಯಾಲೆನ್ಸ್ ಬರುತ್ತೆ ಅಲ್ಲಿ ಒಂದು ಮೆಟಲ್ ಪೀಸನ್ನು ಇಟ್ಟು ಬಾಂಡಿಂಗ್ ಮಾಡೋವಂಥ ವ್ಯವಸ್ಥೆಯನ್ನು ಕೂಡ ಮಾಡಿ ಈ ಆರ್ಮೇಚರ್ನ ಬ್ಯಾಲೆನ್ಸಿಂಗ್ ಮಾಡ್ತಾರೆ. ಇನ್ನು ಡೈನಾಮಿಕ್ ಬ್ಯಾಲೆನ್ಸಿಂಗ್ ಅಂತ ಹೇಳಿದ್ರೆ, ಡೈನಾಮಿಕ್ ಬ್ಯಾಲೆನ್ಸಿಂಗ್ machines are available to balance the armature or rotating the parts of electrical machines. The armatures are fixed on those machines and rotated at the rated speed. A pointer or an indicator shows the position of the armature and the weight to be added. The balancing machines available are either with the ಮೆಕ್ಯಾನಿಕಲ್ ಬ್ಯಾಲೆನ್ಸಿಂಗ್ ಆರ್ ವಿತ್ ದಿ ಸ್ಟ್ರೋಬೋಸ್ಕೋಪಿಕ್ ಬ್ಯಾಲೆನ್ಸಿಂಗ್. ಈಗ ನಾವು ಒಂದು ವಿಡಿಯೋನ ನೋಡಿದ್ವಿ, ಅದು ಸ್ಟ್ರೋಬೋಸ್ಕೋಪಿಕ್ ಬ್ಯಾಲೆನ್ಸಿಂಗ್ ಮಷಿನ್ ಆಗಿತ್ತು. ಅಲ್ಲಿ ಒಂದು ಲೈಟನ್ನು ಕೂಡ ಬಿಡಲಾಗಿತ್ತು, ಅಲ್ಲಿ ಒಂದು ಪಾಯಿಂಟನ್ನು ಮಾರ್ಕ್ ಮಾಡಿ ಅದನ್ನು ರೇಟೆಡ್ ಸ್ಪೀಡಲ್ಲಿ ಆರ್ಮೇಚರ್ನ ತಿರುಗಿಸ್ತಾ ಇರುತ್ತೆ. ಆವಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ವೆಯ್ಟ್ ವೇರಿಯೇಷನ್ ಇರೋದನ್ನು, ಎಷ್ಟು ವೆಯ್ಟ್ ವೇರಿಯೇಷನ್ ಇದೆ ಅನ್ನೋದನ್ನು ನಮ್ಮ ಈ ಡೈನಾಮಿಕ್ ಬ್ಯಾಲೆನ್ಸಿಂಗ್ ಮಷಿನ್ನಲ್ಲಿ ನಾವು ನೋಡ್ಬೋದು. ಅದು ಕೂಡ ಈಗ ಒಂದು ವಿಡಿಯೋ ನೋಡಿದ್ವಲ್ಲ, ಅದು ಈ ಡೈನಾಮಿಕ್ ಬ್ಯಾಲೆನ್ಸಿಂಗ್ ಮಷಿನ್ ಅಂತ ಹೇಳ್ತೀವಿ. ಈ ರೀತಿಯಾಗಿ ನಾವೇನು ಮಾಡ್ಬೋದು ಅಂತ ಹೇಳಿದ್ರೆ, ಈ ಅನ್ಬ್ಯಾಲೆನ್ಸಿಂಗಲ್ಲಿರ್ತಕ್ಕಂಥ ಆರ್ಮೇಚರ್ನ ಬ್ಯಾಲೆನ್ಸ್ ಮಾಡ್ತಕ್ಕಂಥದ್ದು ಯಾವಾಗಲೂ ಮ್ಯಾನುಫ್ಯಾಕ್ಚರಿಂಗ್ ಟೈಮಲ್ಲಿ ಈ ಮ್ಯಾನುಫ್ಯಾಕ್ಚರರ್ ಏನಿದ್ದಾರೆ ಅವರು ಈ ಡೈನಾಮಿಕ್ ಬ್ಯಾಲೆನ್ಸಿಂಗ್ ಮಷಿನ್ನ ಸಹಾಯದಿಂದ ಪ್ರತಿಯೊಂದು ಆರ್ಮೇಚರ್ಗಳನ್ನು ವೆಲ್ ಆ್ಯಂಡ್ ಗುಡ್ ಬ್ಯಾಲೆನ್ಸಿಂಗ್ ಮಾಡಿ ಮಾರುಕಟ್ಟೆಗೆ ಬಿಡ್ತಕ್ಕಂಥದ್ದು ಇರ್ತದೆ. ಆಫ್ಟರ್ ದ್ಯಾಟ್ ನಾವು ಅದನ್ನು
ಖರೀದಿ ಮಾಡಿ ತಂದು ಯೂಸ್ ಮಾಡಿದೆ ರಿವೈಂಡಿಂಗ್ ಮಾಡೋಂಥ ಸ್ಥಿತಿ ಬಂದರೆ ಹಾಳಾದಾಗ ಅಂಥ ಸಂದರ್ಭದಲ್ಲೂ ಕೂಡ ನಾವು ರಿವೈಂಡಿಂಗ್ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಆ ಆರ್ಮೇಚರ್ನ ಹಾಗೂ ಕೂಡ ಮತ್ತೆ ಬ್ಯಾಲೆನ್ಸಿಂಗ್ ಟೆಸ್ಟ್ ಮಾಡಬೇಕಾಗತ್ತೆ. ಆ ಬ್ಯಾಲೆನ್ಸಿಂಗ್ ಟೆಸ್ಟ್ ಮಾಡೋದು ಸೊ ಸಾಮಾನ್ಯವಾಗಿ ಈ ಶಾಪ್ಗಳಲ್ಲಿ ರಿವೈಂಡಿಂಗ್ ಮಾಡ್ತಕ್ಕಂಥವ್ರು ಅದನ್ನು ಹೇಗೆ ಮಾಡ್ತಾರೆ ಅಂತೇಳಿ ನಾವು ನೋಡಿದ್ವಿ. ಒಂದು ಸರ್ಫೇಸ್ ಏರಿಯಾದ ಮೇಲೆ ಆ ಆರ್ಮೇಚರ್ನ ರೋಲಿಂಗ್ ಮಾಡಿ 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 ಸೊ ಅದನ್ನ ಬ್ಯಾಲೆನ್ಸಿಂಗನ್ನು ಚೆಕ್ ಮಾಡ್ತಕ್ಕಂಥದ್ದು. ಹಾಗೆಯೇ ಇನ್ನೊಂದು ಒಂದು ಮ್ಯಾನ್ಯುವಲ್ ಮಷಿನನ್ನು ಬಳಸ್ಕೊಂಡು ಅದರಲ್ಲೂ ಕೂಡ ರೋಲಿಂಗ್ ಮಾಡಿ ಮಾಡಿ ಅದ್ರ ಬ್ಯಾಲೆನ್ಸನ್ನು ಚೆಕ್ ಮಾಡ್ತಕ್ಕಂಥದ್ದು. ಬಿಟ್ಟರೆ ಇನ್ನು ಡೈನಾಮಿಕ್ ಬ್ಯಾಲೆನ್ಸಿಂಗ್ ಮಷಿನನ್ನು ಯೂಸ್ ಮಾಡಿ ಆರ್ಮೇಚರ್ನ ಬ್ಯಾಲೆನ್ಸ್, ಈ 3 ಮೆಥಡ್ಗಳಲ್ಲಿ ಮಾಡ್ತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಇದರ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಟೆಸ್ಟಿಂಗ್ ಆಫ್ ಆರ್ಮೇಚರ್ ವೈಂಡಿಂಗ್ ನೋಡೋಣ. ಅಲ್ಲಿವರೆಗೂ ಈ ಬ್ಯಾಲೆನ್ಸಿಂಗ್ ಆಫ್ ಆರ್ಮೇಚರ್ ವೈಂಡಿಂಗ್ ಹೇಗೆ ಮಾಡ್ತಾರೆ ಅನ್ನೋದನ್ನು ಮತ್ತೆ ಒಂದ್ಸರಿ ನೋಡಿ. ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಕ್ಲಾಸು. ಸೊ ನೀವೇನಾದರೂ ಆರ್ಮೇಚರ್ ರಿವೈಂಡಿಂಗ್ ಮಾಡ್ತಕ್ಕಂಥ ಕೆಲಸನೇ ನೀವು ಆಯ್ಕೆ ಮಾಡ್ಕೊಂಡಿದ್ದೆ ಆದರೆ ಸೊ ನಿಮಗಿದು ತುಂಬ ಹೆಲ್ಪ್ ಆಗುತ್ತೆ. ಆಮೇಲೆ ನಾವು ಆರ್ಮೇಚರನ್ನ ರಿವೈಂಡ್ ಮಾಡ್ತಕ್ಕಂಥದ್ದು ಏನಿದೆ ಒಂದು ಒಳ್ಳೆ ಗುಡ್ ಅರ್ನಿಂಗ್ ಅಂತಲೇ ಹೇಳ್ಬೋದು. ಒಳ್ಳೆ ಹಣವನ್ನು ಗಳಿಸ್ತಕ್ಕಂಥ ಕೆಲಸ ಇದಾಗಿದೆ. ಸ್ವಂತ ಜಾಬು ಹೇಳಿ ಮಾಡಿಸಿದಂಥ ಸ್ವಂತ ಜಾಬ್ ಕೂಡ ಇದಾಗಿದೆ. ಸೊ ಆದಷ್ಟು ಈ ವೈಂಡಿಂಗ್ ಚಾಪ್ಟರ್ಗಳನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡೇ ಬಂದಿದ್ದಾದರೆ ಖಂಡಿತ ನೀವು ಕೂಡ ಒಬ್ಬ ಗುಡ್ ಆರ್ಮೇಚರ್ ವೈಂಡರ್ ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸಿಗೋಣ. ಮತ್ತೆ ಅಲ್ಲಿವರೆಗೂ ಧನ್ಯವಾದ.